ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ನವೆಂಬರ್ 28, 2024. ನಿನ್ನೆ ಅಲ್ಲ ಮೊನ್ನೆ ನವೆಂಬರ್ 26ನೇ ತಾರೀಕು ದೇಶದ ಪ್ರಜ್ಞಾವಂತ ನಾಗರಿಕರಿಗೆ ಗೊತ್ತಿರುವ ಹಾಗೆ ನಮ್ಮ ದೇಶದ ಸಂವಿಧಾನ ದಿನ. ಅದು ಕಾನ್ಸ್ಟಿಟ್ಯೂಷನ್ ಡೇ ಆಫ್ ಇಂಡಿಯಾ ಅಂತ ಅದನ್ನು ಇಂಡಿಯಾ ಲಾ ಡೇ, ಕಾನೂನು ದಿವಸ, ಸಂವಿಧಾನ ದಿವಸ ಅಂತ ಕರೀತಾರೆ. 1949 ನವೆಂಬರ್ 26ರಂದು ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡಿದಂತಹ, ಅಂದರೆ ದೇಶದ ಆವತ್ತಿನ ಸರ್ಕಾರಕ್ಕೆ ಸಂವಿಧಾನವನ್ನು ಕೊಟ್ಟು ಈ ಸಂವಿಧಾನವನ್ನು ಲಾಗು ಮಾಡಿ ಜಾರಿಗೊಳಿಸಿ ಅಂತ ಹೇಳಿದಂತಹ ದಿನ. ಆ ನೆನಪಿನಲ್ಲಿ ಪ್ರತಿ ವರ್ಷ ಭಾರತದ ಸಂವಿಧಾನ ದಿನವನ್ನು ನವೆಂಬರ್ 26ರಂದು ಆಚರಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಭಾರತದ ಸಂವಿಧಾನ ಒಳ್ಳೆಯ ಸಂವಿಧಾನವೇ? ಒಳ್ಳೆಯ ಸಂವಿಧಾನ ಆದರೆ ಭಾರತ ಇವತ್ತು ಯಾವ ಸ್ಥಿತಿಯಲ್ಲಿದೆ? ಸಂವಿಧಾನದ ಪಾತ್ರದಷ್ಟೇ ಜನರ ಪಾತ್ರ ಎಷ್ಟು ಮುಖ್ಯ? ಈ ವಿಚಾರವಾಗಿ ಅಂಬೇಡ್ಕರ್ ಅವರು ಹೇಳಿದಂತಹ ಒಂದೆರಡು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತೇಳಿ ನಾನು ಈ ಫೇಸ್ಬುಕ್ ಲೈವ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಲಕ್ಷಾಂತರ ಜನರ ತ್ಯಾಗ ಬಲಿದಾನಗಳಿಂದ, ಒಂದು ರೀತಿಯಲ್ಲಿ ಅಹಿಂಸಾತ್ಮಕ ಹೋರಾಟಗಳಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಬ್ರಿಟಿಷರಿಂದ, ಪರಕೀಯರಿಂದ ಮುಕ್ತಿಯಾಗಿ 47ರಿಂದ 52ರ ತನಕ ದೇಶದಲ್ಲಿ ಪ್ರಜಾಪ್ರಭುತ್ವ ಇರಲಿಲ್ಲ. 47ರಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ರಚನೆಯ ಈ ದೇಶ ಮುಂದಕ್ಕೆ ಯಾವ ರೀತಿ ನಡೀಬೇಕು, ಯಾವ ನಿಯಮಗಳ ಆಧಾರದ ಮೇಲೆ ನಡೀಬೇಕು ಅಂತೇಳಿ ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರ ಒಂದು ಸಲಹೆಯ ಮೇರೆಗೆ ಅಂಬೇಡ್ಕರ್ ಅವರನ್ನ ಸಂವಿಧಾನ ಕರಡು ಸಮಿತಿಯ ಮುಖ್ಯಸ್ಥರನ್ನಾಗಿ ಮಾಡಿಕೊಂಡು ಈ ದೇಶಕ್ಕೆ, ಒಂದು ಪ್ರಜಾಪ್ರಭುತ್ವ ದೇಶಕ್ಕೆ ಯಾವ ರೀತಿಯ ಸಂವಿಧಾನ ಬೇಕೋ ಅದನ್ನು ದಯವಿಟ್ಟು ಮಾಡಿಕೊಡಿ ಅಂತ ಅವರಿಗೆ ಹೇಳಲಾಯಿತು. ಹಲವಾರು ಜನ ಇದ್ದಂತಹ ಒಂದು ಸಮಿತಿ ಅದು. ವರ್ಷಗಟ್ಟಲೆ, ಸುಮಾರು 1-2 ವರ್ಷಗಳ ಕಾಲ ಹಲವಾರು ಸಭೆಗಳು, ಚರ್ಚೆಗಳು ಆಗಿ 1949 ನವೆಂಬರ್ 26ರಂದು ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡಲಾಯಿತು. ಆ ಸಂವಿಧಾನವನ್ನ ಭಾರತ ಸರ್ಕಾರ 1950ರ ಜನವರಿ 26ರಂದು ಒಪ್ಪಿಕೊಂಡು ಆವತ್ತಿನಿಂದ ಜಾರಿ ಮಾಡೋದಕ್ಕೆ ಮುಂದಾಯಿತು. ಅದರಿಂದಾನೇ ನಾವು ಜನವರಿ 26ರನ್ನ ಭಾರತದ ಗಣರಾಜ್ಯೋತ್ಸವ ದಿನ, ಅಂದರೆ ಭಾರತದ ಪ್ರಜಾಪ್ರಭುತ್ವ. ಗಣರಾಜ್ಯ ಅಂದ್ರೆ ಜನರ, ಗಣ ಅಂದ್ರೆ ಇಲ್ಲಿ ಜನರ ರಾಜ್ಯ, ಪ್ರಜಾಡಳಿತದ ರಾಜ್ಯ ಅಂತ ಹೇಳಿ ಮಾಡ್ಕೊಂಡ್ವಿ. ಆದರೆ ಅದಾದ 2 ವರ್ಷಗಳ ಕಾಲವೂ ಭಾರತದಲ್ಲಿ ಯಾವುದೇ ಪ್ರಜಾಪ್ರಭುತ್ವ ಇರಲಿಲ್ಲ. ಹಾಗೆ ನೋಡಿದ್ರೆ 47ರಿಂದ 52ರ ತನಕವೂ ಒಂದಷ್ಟು ದೇಶದ ಹಿರಿಯರು, ಮುಖಂಡರುಗಳು, ಆವತ್ತಿನ ಜನರಿಂದ ಆಯ್ಕೆ ಆಗಿಲ್ಲದಂತಹ ಮುಖಂಡರು, ಆದರೆ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಂತಹ ಮಹಾತ್ಮ ಗಾಂಧೀಜಿಯವರಂತವರ ಗರಡಿಯಲ್ಲಿ ಇದ್ದಂತಹ ಜನರು ದೇಶವನ್ನು ಮುನ್ನಡೆಸೋದಕ್ಕೆ ದೇಶವಾಸಿಗಳು ಬಹುತೇಕವಾಗಿ ಒಪ್ಪಿಕೊಂಡಿದ್ರು. 52ರಲ್ಲಿ ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆ ಆಯಿತು. ಸೊ 52ರಿಂದ ಜನರೇ ಆಯ್ಕೆ ಮಾಡಿದಂತಹ, ಈ ದೇಶದ ಜನರೇ ಆಯ್ಕೆ ಮಾಡಿದಂತಹ ಜನಪ್ರತಿನಿಧಿಗಳು ದೇಶದಲ್ಲಿ ಆಡಳಿತ ಕೊಡೋದಕ್ಕೆ ಆರಂಭಿಸಿದ್ರು. ಅವರು ಕಾನೂನುಗಳನ್ನ ತರುವಂಥದ್ದು, ತಿದ್ದುಪಡಿ ಮಾಡುವಂಥದ್ದು, ಯೋಜನೆಗಳನ್ನು ರೂಪಿಸುವಂಥದ್ದು. ಇದಕ್ಕೆ ಜನರ ಒಪ್ಪಿತ ಯಾವತ್ತಿಂದ ಸಿಕ್ತು ಅಂದ್ರೆ 1952ರ ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆಯ ನಂತರವೇ. ಆಗಲೇ ಮೊದಲ ಚುನಾಯಿತ ಆಡಳಿತ ನಮ್ಮ ದೇಶಕ್ಕೆ ಸಿಕ್ಕಿದ್ದು. ಸೊ ಈಗ 1949ರ ನವೆಂಬರ್ 26ಕ್ಕೆ ನಾವು ಹೋದ್ರೆ ಅಂಬೇಡ್ಕರ್ ಅವರು ಆ ಸಂದರ್ಭದಲ್ಲಿ ಏನ್ ಹೇಳ್ತಾರೆ? ಅದಕ್ಕಿಂತ ಒಂದೆರಡು ವಿಚಾರ ನಾನು ಇಲ್ಲಿ ಹೇಳಬೇಕು. 1947ರಲ್ಲಿ 47 ಮತ್ತು 50ರ ಸುಮಾರಿನಲ್ಲಿ ಏನು ಸ್ವಾತಂತ್ರ್ಯ ಬಂದು ಮತ್ತು ಸ್ವಾತಂತ್ರ್ಯದ ನಂತರ ಸಂವಿಧಾನ ರಚನೆ ಆಗಿ ಸಂವಿಧಾನ 50ರಲ್ಲಿ ನಾವು ಸಂವಿಧಾನ ಒಪ್ಪಿಕೊಂಡ ಮಧ್ಯದಲ್ಲಿ ನಮ್ಮ ದೇಶದಲ್ಲಿ ಭಾರತದ ಇವತ್ತಿನ ಭಾರತ ಇದೆ, ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಅಲ್ಲದ ವಿಭಜಿತ ಭಾರತ ಅಂತ ಏನಿತ್ತು, ಅದರ ಜನಸಂಖ್ಯೆ 35 ಕೋಟಿ, ಸುಮಾರು 35 ಕೋಟಿ ಮಾತ್ರ 1950ರ ಸಂದರ್ಭದಲ್ಲಿ ಭಾರತದ ಜನಸಂಖ್ಯೆ ಇದ್ದಿತ್ತು. ಆವತ್ತು ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡ್ತಾ ಬಹಳ ಅದ್ಭುತವಾದಂತಹ ಪ್ರವಾದಿ ಸದೃಶ ಭವಿಷ್ಯವಾಣಿಯನ್ನ ಹೇಳ್ತಾರೆ. ಇವತ್ತು ನಾನು ದೇಶಕ್ಕೆ ಒಂದು ಒಳ್ಳೆಯ ಸಂವಿಧಾನವನ್ನ ಕೊಟ್ಟಿದ್ದೀನಿ ಅನ್ನುವಂತಹ ನಂಬಿಕೆ, ವಿಶ್ವಾಸ ನನಗಿದೆ. ಆದರೆ ಯಾವುದೇ ಸಂವಿಧಾನ ಇರಲಿ, ಆ ಸಂವಿಧಾನ ಒಳ್ಳೆಯದು ಮತ್ತು ಕೆಟ್ಟದ್ದು ಯಾವುದರಿಂದ ತೀರ್ಮಾನವಾಗುತ್ತೆ ಅಂದ್ರೆ ಜನರಿಂದ, ಅದನ್ನ ಸಂವಿಧಾನವನ್ನ ಜಾರಿ ಮಾಡ್ತಾ ಇರುವಂತ ಜನರಿಂದ. ಒಂದು ಸಂವಿಧಾನ ಎಷ್ಟೇ ಉತ್ಕೃಷ್ಟವಾಗಿರಲಿ,
ಆದರೆ ಅದನ್ನ ನಿಭಾಯಿಸುತ್ತಿರುವಂತಹ, ಜಾರಿ ಮಾಡ್ತಿರುವಂತಹ ಜನ ಕೆಟ್ಟವರು, ಅಯೋಗ್ಯರು ಆಗಿದ್ರೆ ಅದು ಅಂತಹ ಉತ್ಕೃಷ್ಟ ಸಂವಿಧಾನವು ಕೆಟ್ಟ ಸಂವಿಧಾನವಾಗಿಬಿಡುತ್ತೆ. ಮತ್ತೆ ಒಂದು ಸಂವಿಧಾನ ಎಷ್ಟೇ ಕೆಟ್ಟದಾಗಿರ್ಲಿ, ಆವತ್ತು ಅಂತ ಕೆಟ್ಟ ಸಂವಿಧಾನವನ್ನು ನಿಭಾಯಿಸ್ತಿರುವಂತಹ ಜನ ಯೋಗ್ಯರು, ಅರ್ಹರು ಆಗಿದ್ರೆ ಆ ಅಯೋಗ್ಯ ಅಥವಾ ಕೆಟ್ಟ ಸಂವಿಧಾನವೂ ಸಹ ಒಳ್ಳೆಯ ಸಂವಿಧಾನವಾಗುತ್ತೆ ಅಂತ. ಇದನ್ನ ನಾನು ಬಹಳ ಹಲವಾರು ಸಂದರ್ಭಗಳಲ್ಲಿ ಹೇಳ್ತಾ ಬಂದಿದ್ದೀನಿ. ಅಂಬೇಡ್ಕರ್ ಅವರ ಮಾತುಗಳನ್ನ ಉದಾಹರಿಸ್ತಾ ಬಂದಿದ್ದೀನಿ. ಈಗ ಒಂದು ವಿಚಾರ ನಿಮ್ಗೆ ನಾನು ಆಗ್ಲೇ ಹೇಳಿದಾಗೆ, ನಮ್ಮ ದೇಶದ ಜನಸಂಖ್ಯೆ ಎಷ್ಟಿತ್ತು 1950ರಲ್ಲಿ? 35 ಕೋಟಿ. ಅಷ್ಟೊತ್ತಿಗೆ ಬ್ರಿಟಿಷರು ನಮ್ಮ ದೇಶದಿಂದ ಅವರ ದೇಶಕ್ಕೆ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಇಲ್ಲಿ ಎಕಾನಮಿ, ಆರ್ಥಿಕ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಯಾಕಂದ್ರೆ ಏನೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬೋದು, ಸಾಗಿಸಬಹುದಾಗಿತ್ತು, ಅವೆಲ್ಲ ಸಾಗಿಸಿದ್ರು. ಸರಿಯಾದ ರೂಲ್ ಆಫ್ ಲಾ ಇರಲಿಲ್ಲ. ಒಂದು ಖಾಸಗಿ ಕಾರ್ಖಾನೆಗಳಿಂದ ಹಿಡ್ಕೊಂಡು ಸರ್ಕಾರದ ಕಾರ್ಖಾನೆಗಳು ಇರಲಿಲ್ಲ. ಒಳ್ಳೆಯ ನೀರಾವರಿ ವ್ಯವಸ್ಥೆ ಇರಲಿಲ್ಲ. ಕೆಲವೊಂದು ಜಾಗಗಳಲ್ಲಿ, ಕೆಲವೊಂದು ಭೂಪ್ರದೇಶಗಳಲ್ಲಿ, ಭಾರತದ ಕೆಲವೊಂದು ಕಡೆ ಬಿಟ್ಟರೆ ಬಹುತೇಕ ಕಡೆಗಳಲ್ಲಿ ನೇರ ಬ್ರಿಟಿಷ್ ಆಳ್ವಿಕೆಯಲ್ಲಿದ್ದಂತ ಸಂದರ್ಭದಲ್ಲಿ ಜನರಿಗೆ ಎಷ್ಟೋ ಹಕ್ಕುಗಳಾಗಲಿ ಮತ್ತೆ ಅನುಕೂಲಗಳಾಗಲಿ ಇರಲಿಲ್ಲ. ಇವೆಲ್ಲ ಸಂದರ್ಭದಲ್ಲಿ ದೇಶಕ್ಕೆ ಆಹಾರದ ಕೊರತೆಯೂ ದೊಡ್ಡ ಮಟ್ಟದಲ್ಲಿ ಅವತ್ತು ಇತ್ತು. ಸೊ ನೀವು ನೋಡಿದಾಗ 1964ರಲ್ಲಿ ನೆಹರೂರವರು ತೀರ್ಕೊಳ್ಳುವಂತಹ ಸಮಯಕ್ಕೆ ದೇಶದ ಜನಸಂಖ್ಯೆ 35 ಕೋಟಿಯಿಂದ 50 ಕೋಟಿ ತನಕ ತಲುಪಿತ್ತು. ಒಂದು ರೀತಿಯಲ್ಲಿ 35 ಕೋಟಿ ಇದ್ದಿದ್ದು ಡಬಲ್ ಆಗುವಷ್ಟು ಮಟ್ಟಿಗೆ ಜನಸಂಖ್ಯೆ 1964-65ರಷ್ಟಿಗೆ ಬೆಳೆದಿತ್ತು. 64ರಲ್ಲಿ ನೆಹರೂರವರ ನಿಧನ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶದ ಪ್ರಧಾನಿಯಾದಾಗ ಅಷ್ಟೊತ್ತಿಗೆ ಹೊಟ್ಟೆ ಬಟ್ಟೆ ಕಟ್ಟಿ ನೆಹರೂರಂತವರು ಅಂಬೇಡ್ಕರ್ ಅವರು ಹೇಳಿದಂತಹ ಅದೇ ಸಂವಿಧಾನವನ್ನು ಹಿಡ್ಕೊಂಡು ಅದರ ಆಧಾರದ ಮೇಲೆಯೇ ದೇಶದಲ್ಲಿ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನ, ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವೇನು ಹೇಳ್ತೀವಿ, ಅದನ್ನ ಕಟ್ಟಿದ್ರು, ಪ್ರಬಲವಾಗಿ ಕಟ್ಟಿದ್ರು. ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ, ಜನಾಡಳಿತದ ಬಗ್ಗೆ ಒಂದು ಗೌರವ ಬರುವ ರೀತಿಯಲ್ಲಿ ಆಡಳಿತವನ್ನ ಕೊಟ್ಟಿದ್ರು, ಜನಾನುರಾಗಿ ಆಗಿದ್ರು. ನೆಹರೂರವರ ಬಗ್ಗೆ ಜನ ಬಹಳ ಪ್ರೀತಿಯಿಂದ, ಬಹಳ ಅಭಿಮಾನದಿಂದ ಅವರನ್ನ ಕಾಣ್ತಾ ಇದ್ರು. ಅವರು ಯಾವ ನೀತಿಗಳನ್ನ ಪ್ರತಿಪಾದಿಸಿದ್ರು, ಒಂದು ಸೋಷಿಯಲಿಸ್ಟ್ ಡೆಮೊಕ್ರೆಟಿಕ್ ಇಂಡಿಯಾ ಅಂತ, ಅದರ ಬಗ್ಗೆ ಜನರಿಗೆ ಒಪ್ಪಿತವಿತ್ತು. ಮತ್ತು ಅದೇ ಕಾರಣದಿಂದಾಗಿ ನೆಹರೂರವರ ನಿಧನ ನಂತರ ಬಂದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಅವರ ಗಾಂಧೀಜಿ ಮತ್ತು ನೆಹರೂರವರ ಅನುಯಾಯಿ ಆಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಹ ನೆಹರೂರವರ ಅದೇ ಆದರ್ಶಗಳನ್ನ ಮತ್ತು ನೀತಿಗಳನ್ನ ಮುಂದುವರಿಸಿದ್ರು. ಆದರೆ ಆವತ್ತಿಗೂ ಸಹ ದೊಡ್ಡ ನಮ್ಮ ತುಂಗಭದ್ರಾ ಜಲಾಶಯದಿಂದ ಹಿಡ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ದೊಡ್ಡ ಜಲಾಶಯಗಳನ್ನ ಕಟ್ತಾ ಇದ್ದಂತ ಸಂದರ್ಭ, BEML, HAL, HMT, BHEL, BEL ಈ ತರಹದ ಕಾರ್ಖಾನೆಗಳನ್ನ ಕಟ್ತಾ ಇದ್ದಂತ ಸಂದರ್ಭ ಕಟ್ಟಿದ್ರು. ಆದರೂ ಸಹ ಆವತ್ತಿನ ಸಂದರ್ಭದಲ್ಲಿ ದೇಶದಲ್ಲಿ ಆಹಾರ ಧಾನ್ಯಗಳ ಕೊರತೆ ಇತ್ತು. ಆ ಒಂದು ಸಂದರ್ಭದಲ್ಲಿ ಹೇಗನ್ಸಿತ್ತು ಅಂದ್ರೆ, ಆ ಸಂದರ್ಭದಲ್ಲಿ ನಾವು ನಮ್ಮ ದೇಶದಲ್ಲಿ ಜನರಿಗೆ ಆಹಾರ ಧಾನ್ಯಗಳ ಬೆಳೆಯೋದಿಕ್ಕೆ ಪ್ರೋತ್ಸಾಹ ಕೊಡೋದಕ್ಕಿಂತ ಬೇರೆ ದೇಶಗಳಿಂದ ಆಹಾರ ಧಾನ್ಯಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳೋದೇ ಸುಲಭ ಮತ್ತು ಅಗ್ಗ ಅಂತ ಅನ್ನಿಸಿತ್ತು. ಯಾಕಂದ್ರೆ ದೇಶವಾಸಿಗಳಿಗೆ 3 ಹೊತ್ತು ಊಟ ಸಿಗಬೇಕು ಅಂದ್ರೆ ಆಹಾರ ಧಾನ್ಯಗಳ ಕೊರತೆ ಇದ್ರೂ ಬೇರೆ ಕಡೆಯಿಂದ ಆಮದು ಮಾಡಿಕೊಳ್ಳೋದು ಅಗ್ಗ ಅನ್ನುವಂತ ವಾತಾವರಣ ಇತ್ತು. ಸುಮಾರು 10% ಆಹಾರ ಧಾನ್ಯಗಳನ್ನ, ಅದರಲ್ಲೂ ವಿಶೇಷವಾಗಿ ಗೋಧಿಯನ್ನ ಅಮೆರಿಕ 1ರಿಂದನೇ ನಾವು ಆಮದು ಮಾಡ್ಕೊಳ್ತಾ ಇದ್ವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 1964-65ರಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಯಿತು. ಪಾಕಿಸ್ತಾನದವರು ಕಚ್ ಮೇಲೆ ಆಕ್ರಮಣ, ಗುಜರಾತಿನ ಮೇಲೆ ಆಕ್ರಮಣ ಮಾಡಿ ಯುದ್ಧಕ್ಕೆ ಬಂದರು. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಹಳ ಗಟ್ಟಿಯಾಗಿ ಯುದ್ಧವನ್ನ ಮುನ್ನಡೆಸಿ ಲಾಹೋರ್ಗೆನೆ ಮುತ್ತಿಗೆ ಹಾಕುವಂತ ಅಷ್ಟು ರೀತಿಯಲ್ಲಿ ಪಾಕಿಸ್ತಾನದ 2ನೇ ಅತಿ ದೊಡ್ಡ ನಗರ ಲಾಹೋರನ್ನೇ ವಶಪಡಿಸಿಕೊಳ್ಳುವ ರೀತಿಯಲ್ಲಿ ಆವತ್ತು ಯುದ್ಧ ಭಾರತದ ಪರವಾಗಿ ನಡೆಯಿತು. ಆದರೆ ಆವತ್ತು ಅಮೆರಿಕದ ಮೇಲೆ ನಾವು ಆಹಾರ ಧಾನ್ಯಗಳಿಗೆ ಅವಲಂಬಿತವಾಗಿತ್ತು. ಅಮೆರಿಕ ಆವತ್ತಿನ ಸಂದರ್ಭದಲ್ಲಿ ಭಾರತಕ್ಕೆ ಯುದ್ಧವನ್ನು ನಿಲ್ಲಿಸೋದಕ್ಕೆ ವಿಶೇಷವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮನವಿ ಅಥವಾ ಆದೇಶ ಏನೋ ಒಂದು ಮಾಡಿತು. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯುದ್ಧವನ್ನ ನಾವು ಆಹ್ವಾನಿಸಿರೋದಲ್ಲ, ಪಾಕಿಸ್ತಾನದವರು ನಮ್ಮ ಮೇಲೆ ಆಕ್ರಮಣ ಮಾಡಿರುವಂತದ್ದು, ನಾವು ಯುದ್ಧವನ್ನ ನಿಲ್ಲಿಸೋದಿಕ್ಕೆ ಆಗೋದಿಲ್ಲ, ನಾವು ಯುದ್ಧವನ್ನ ಮುಂದುವರಿಸಬೇಕು ಮತ್ತೆ ಗೆಲ್ಲಬೇಕು, ನಮ್ಮ ಗಡಿಯ ರಕ್ಷಣೆ ಮತ್ತು ನಮ್ಮ ಪ್ರಜಾಪ್ರಭುತ್ವ ಸಾರ್ವಭೌಮ ದೇಶ ಏನಿದೆ ಅದರ ರಕ್ಷಣೆ ನಾವು ಮಾಡಬೇಕು ಅಂತ
ತಿಳಿಸಿದ್ರು. ಹಾಗಾಗಿ ಅಮೆರಿಕದವರು ಗೋಧಿಯನ್ನ ರಫ್ತು ಮಾಡೋದನ್ನ ಅಂದ್ರೆ ನಮಗೆ ಮಾಡೋದನ್ನ ನಿಲ್ಲಿಸ್ತೀವಿ ಅನ್ನುವಂತ ಬೆದರಿಕೆ ಹಾಕಿದ್ರು. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತೆಗೆದುಕೊಂಡಂತಹ ಒಂದು ತೀರ್ಮಾನ ಚಾರಿತ್ರಿಕವಾದದ್ದು, ಶ್ಲಾಘನೀಯವಾದದ್ದು, ಅಷ್ಟೇ ಡೇರಿಂಗ್, ಯಾವ ಒಂದು ಕಿಚ್ಚು ಮತ್ತೆ ಸ್ಥೈರ್ಯದಿಂದ ಕೂಡಿದ್ದಂಥದ್ದು. ಅವತ್ತಾಗಲೇ ನಾನು ಹೇಳಿದ ಹಾಗೆ ನಾವು ಪರದೇಶಗಳ ಮೇಲೆ ನಮ್ಮ ಊಟದ 10% ಹೆಚ್ಚು ಭಾಗ ಪರದೇಶದಿಂದ ಆಮದಾಗುವ ಆಹಾರ ಪದಾರ್ಥಗಳ ಮೇಲೆ ಏನು ಅವಲಂಬಿತವಾಗಿತ್ತು. ಸೊ ಅಂತಹ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಪ್ರಯೋಗ ಅಥವಾ ಪ್ರಯತ್ನಕ್ಕೆ ಮುಂದಾದ್ರು. ಏನು, ನಾವು ಈ ಸಂದರ್ಭದಲ್ಲಿ ಏನು ಬಟ್ಟೆ ಕಟ್ಟಬೇಕು, ನಾವು ಬೆಳೆಯೋದ್ರ ಜೊತೆ ಬೆಳಿಬೇಕು, ಮತ್ತೆ ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚು ಮಾಡಬೇಕು, ಸ್ವಾವಲಂಬಿತಾನ ಆಗಬೇಕು. ಅದೇ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನಾವು ಕಡಿಮೆ ಬಳಸಬೇಕು ಅಂತೇಳಿ ಅವ್ರ ಮನೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳ ಹೆಂಡತಿಗೆ ಹೇಳ್ತಾರೆ, ಒಂದು ದಿವಸ ವಾರಕ್ಕೆ ಒಂದು ದಿವಸ ಒಂದು ಊಟ ಮಾಡಬೇಡ, ಒಂದು ಅಡಿಗೆ ಮಾಡಬೇಡ, ಒಂದು ಹೊತ್ತಿನ ಅಡಿಗೆ ಮಾಡಬೇಡ ಅಂತ. ಮಕ್ಕಳು ಏನ್ ಮಾಡ್ತಾರೆ ಅಂತ. ಸೊ ಮಕ್ಕಳು ಸಹ ಆವತ್ತು ಒಂದು ಹೊತ್ತು ಊಟ ಇಲ್ಲದೆ ಅವರು ಉಪವಾಸ ಇರ್ತಾರೆ. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಶವಾಸಿಗಳಿಗೂ ಒಂದು ಕರೆ ಕೊಡ್ತಾರೆ, ಬಹಳ ದೊಡ್ಡ ಸುದೀರ್ಘವಾದ ಭಾಷಣವನ್ನ ಮಾಡಿ. ಇನ್ನು ಮೇಲೆ ಪ್ರತಿ ಸೋಮವಾರ ನಾನು ಒಂದು ಹೊತ್ತು ಉಪವಾಸ ಇರ್ತೀನಿ, ದೇಶವಾಸಿಗಳು ಇನ್ನು ಮೇಲೆ ಸೋಮವಾರದೊಂದು ಅಥವಾ ಯಾವ್ದಾದ್ರು ವಾರದ ಒಂದು ದಿವಸ ಉಪವಾಸ ಇರಬೇಕು. ಈಗ ನಾವು ಕೇವಲ ಉಪವಾಸ ಇದ್ದು ಆಹಾರ ಧಾನ್ಯಗಳ ಕಡಿಮೆ ಬಳಕೆ, ಮಿತ ಬಳಕೆ ಅಷ್ಟೇ ಅಲ್ಲ, ಈಗ ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕು. ಹಾಗಾಗಿನೇ ಜೈ ಜವಾನ್ ಮತ್ತು ಜೈ ಕಿಸಾನ್ ಅಂತ ಹೇಳಿ ರೈತರಿಗೆ ವಿಶೇಷವಾಗಿ ಮನವಿಯನ್ನ ಮಾಡಿದ್ರು. ದಯವಿಟ್ಟು ನೀವು ಈಗ ಒಂದು ಬೆಳೆ ಬೆಳೀತಾ ಇದ್ರೆ 2 ಬೆಳೆ ಬೆಳೀರಿ, 2 ಬೆಳೆ ಬೆಳೆಯುವಂತವ್ರು 4 ಬೆಳೆ ಬೆಳೀರಿ, ಹೆಚ್ಚು ಉತ್ಪಾದನೆ ಕಡೆಗೆ ಗಮನ ಕೊಡಿ ಅಂತೇಳಿ ಒಂದಷ್ಟು ರೈತರಿಗೆ ಹುಮ್ಮಸ್ಸು, ಸ್ಥೈರ್ಯವನ್ನ ತುಂಬುತ್ತಾರೆ. ಅದೇ ರೀತಿಯಲ್ಲೇ ಏನು ಮದುವೆ, ಈ ತರಹದ ದೊಡ್ಡ ದೊಡ್ಡ ಸಮಾರಂಭ ಇವೆಲ್ಲವೂ ಕಡಿಮೆ ಮಾಡ್ಕೊಳ್ಳಿ ಅಂತಲೂ ಸಹ ಹೇಳ್ತಾರೆ. ಆವತ್ತಿನ ಸಂದರ್ಭದಲ್ಲಿ ನಮ್ಮ ದೇಶದ ಜನ ಎಷ್ಟು ಪ್ರಾಮಾಣಿಕರು, ದೇಶ ಪ್ರೇಮಿಗಳು, ಒಳ್ಳೆಯದನ್ನ ಬೆಂಬಲಿಸೋರು ಇದ್ರು ಅಂದ್ರೆ, ಆಗಿನ ಸಂದರ್ಭದಲ್ಲಿ ಎಷ್ಟೋ ಹೋಟೆಲ್ಗಳಲ್ಲಿ ಸೋಮವಾರದದ್ದು ಊಟ ಕೊಡ್ತಾ ಇರ್ಲಿಲ್ವಂತೆ. ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಸಮಾರಂಭಗಳು, ಮದುವೆ, ಈ ತರಕ್ಕೆ ಎಲ್ಲೆಲ್ಲಿ ಹೆಚ್ಚೆಚ್ಚು ಆಹಾರದ ವಿತರಣೆ ಆಗುತ್ತೋ ಅಥವಾ ಆಹಾರ ಬಳಕೆ ಆಗ್ತಿತ್ತೋ ಅವೆಲ್ಲ ಸಮಾರಂಭಗಳು ಕಡಿಮೆ ಆಗ್ತಾ ಹೋದ್ವು ಅಂತ. ಅದರಿಂದಾಗಿ 50 ಕೋಟಿ ಇದ್ದಂತಹ ದೇಶದಲ್ಲಿ ಆಹಾರ ಧಾನ್ಯಗಳ ಕೊರತೆ ಇದ್ದಂತಹ 65ರಿಂದ ತದನಂತರದಲ್ಲಿ ಕೇವಲ 3 ವರ್ಷದಲ್ಲಿ 30% ಅಷ್ಟು, ಅಂದ್ರೆ 30% 100 ಕ್ವಿಂಟಾಲ್ ಬೆಳೀತಾ ಇದ್ದಂತಹ ಸಂದರ್ಭದಲ್ಲಿ 130 ಕ್ವಿಂಟಾಲ್ ಆಹಾರ ಬೆಳೆ ಜಾಸ್ತಿ ಆಯಿತು. ಕೇವಲ 67ರಲ್ಲಿ ಅಷ್ಟೊತ್ತಿಗೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಅದೊಂದು ರೀತಿಯಲ್ಲಿ ವೈಟ್ ರೆವಲ್ಯೂಷನ್, ಗ್ರೀನ್ ರೆವಲ್ಯೂಷನ್ ಅನ್ನುವಂತ ದಿಕ್ಕಿನಲ್ಲಿ ಮುಂದಕ್ಕೆ ದೇಶ ಹೋಯಿತು. ದೇಶ ಹೋಗಿ ಇವತ್ತು ನಾವು 145 ಕೋಟಿ ಜನಸಂಖ್ಯೆ, 65ರಲ್ಲಿ ಕೇವಲ 50 ಕೋಟಿ ಜನಸಂಖ್ಯೆ, ಇವತ್ತು ಅದರ 3ರಷ್ಟು ಅಂದ್ರೆ ಸುಮಾರು 150 ಕೋಟಿ ಜನಸಂಖ್ಯೆ ಇದೆ. ಈ ದೇಶದಲ್ಲಿ ಅಷ್ಟೇ ಭೂಭಾಗ ಇದೆ, ಭೂ ವಿಸ್ತೀರ್ಣ ಏನು ಜಾಸ್ತಿ ಆಗಿಲ್ಲ. ಅದೇ ಭಾರತ ಅವತ್ತಿಗೂ ಇದೆ, ಇವತ್ತಿಗೂ ಇದೆ. ಆದ್ರೆ ಇಲ್ಲಿರುವಂತಹ ಮಾನವ ಸಂಪನ್ಮೂಲಗಳನ್ನ, ಜಲ ಸಂಪನ್ಮೂಲಗಳನ್ನ ಇವೆಲ್ಲವನ್ನ ಬಳಸ್ಕೊಂಡು ಇವತ್ತು ದೇಶದಲ್ಲಿ ಹಸಿವಿನ ಸಮಸ್ಯೆ ಅನ್ನೋದಿಲ್ಲ. ಇವತ್ತು ಆಹಾರ ಕೊರತೆ, ಆಹಾರ ಧಾನ್ಯಗಳ ಕೊರತೆ ಅನ್ನೋದಿಲ್ಲ. ಇದು ಸಾಧ್ಯ ಆಗಿದ್ದು ಜನರ ಒಳ್ಳೆಯತನದಿಂದಾಗಿ, ಪರಿಶ್ರಮದಿಂದಾಗಿ, ಮತ್ತು ಅದಕ್ಕಿಂತ ಮುಖ್ಯವಾಗಿ ಅಂಬೇಡ್ಕರ್ ಅವರು ಹೇಳಿದಾಗೆ ಒಂದು ಉತ್ಕೃಷ್ಟ ಸಂವಿಧಾನವನ್ನು ಅವರು ಕೊಟ್ಟರು. ಮತ್ತೆ ಆ ಉತ್ಕೃಷ್ಟವಾದ ಸಂವಿಧಾನವನ್ನು ನಿಭಾಯಿಸೋದಿಕ್ಕೆ ಯೋಗ್ಯರಾದಂತಹ ಒಳ್ಳೆಯ ಜನನೂ ಆವತ್ತಿನ ಕಾಲದಲ್ಲಿ ಇದ್ರು. ಸಂವಿಧಾನ ಉತ್ಕೃಷ್ಟವಾಗಿತ್ತು, ಜನರು ಶ್ರೇಷ್ಠರಾಗಿದ್ರು, ಮಾರ್ಗದರ್ಶನ ನೀಡುವಂತವರಾಗಿದ್ರು, ಮುಂಗಾಣಿಕೆ ಇರುವಂತವರಾಗಿದ್ರು. ಹಾಗಾಗಿ ಇವತ್ತು ಅವರು ಹಾಕಿದಂತಹ ಅಡಿಪಾಯದ ಮೇಲೆ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು, ಇವರೆಲ್ಲರೂ ಹಾಕಿದಂತಹ ಒಂದಷ್ಟು ನ್ಯಾಯ, ನೈತಿಕತೆ ಮತ್ತು ಆರ್ಥಿಕ ಬೆಳವಣಿಗೆಗಳಿಗೆ ಕಾರಣವಾದಂತಹ ಕೆಲವೊಂದು ರೀತಿ ನೀತಿಗಳ ಕಾರಣದಿಂದಾಗಿ ವಿಶೇಷವಾಗಿ ಶಿಕ್ಷಣಕ್ಕೆ ಮತ್ತು ಬಡತನ ನಿರ್ಮೂಲನೆಗೆ, ಕೃಷಿ ಅಭಿವೃದ್ಧಿಗೆ, ಕೆಲವೊಂದು ದೇಶದಲ್ಲಿ ಖಾಸಗಿಯಾಗಿ ಬಂಡವಾಳ ಇರಲಿಲ್ಲ, ಮತ್ತೆ ಸರ್ಕಾರದಲ್ಲೂ ಬಂಡವಾಳ ಇಲ್ಲದೆ ಇದ್ದಾಗಲೂ ಸಹ ಅವರು ಅವತ್ತು ಕಟ್ಟಿದಂತಹ ವಿಶ್ವವಿದ್ಯಾಲಯಗಳು, ಕಾರ್ಖಾನೆಗಳು, ಇವು ಮುಂದಿನ ದಿನಗಳಲ್ಲಿ ದೇಶ ಇವತ್ತು ಈ ಹಂತಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು. ಇವತ್ತು ಹಾಗಿದ್ರೆ ಏನಾಗಿದೆ? ಇಷ್ಟೊತ್ತಿಗೆ ದೇಶ ಮುಂದುವರಿದ ದೇಶವಾಗಬೇಕಾಗಿತ್ತು. ಯಾವಾಗ ನಮಗೆ ಸ್ವಾತಂತ್ರ್ಯ ನಂತರದಲ್ಲಿ, ಸ್ವಾತಂತ್ರ್ಯೋತ್ತರದಲ್ಲಿ, ಆರಂಭದ ದಶಕಗಳಲ್ಲಿ ಅಥವಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂತಹ ಒಳ್ಳೆಯತನ, ಒಳ್ಳೆಯ ರಾಜಕಾರಣಿಗಳು ಇವತ್ತಿಗೂ ಸಹ ನಮ್ಮ ಜೊತೆಗೆ, ನಮ್ಮ ನಡುವೆ ಇದ್ದಿದ್ರೆ
ಇವತ್ತು ಸಂವಿಧಾನದಲ್ಲಿ ಬಹುತೇಕವಾಗಿ ಏನು ಬದಲಾವಣೆ ಆಗಿಲ್ಲ. ಅಂಬೇಡ್ಕರ್ ಅವರು ಏನು ಸಂವಿಧಾನ ಕೊಟ್ಟರೋ ಅದರ ಮೂಲ ತತ್ವಗಳು, ಮೂಲ ಆಶಯಗಳು ಹಾಗೇ ಇವೆ. ಒಂದಷ್ಟು ಬದಲಾವಣೆಗಳು, ತಿದ್ದುಪಡಿಗಳು, ಬದಲಾವಣೆ ಅನ್ನೋದಕ್ಕಿಂತ ತಿದ್ದುಪಡಿಗಳು ಕಾಲಾನುಕಾಲಕ್ಕೆ ಆಗ್ತಾನೆ ಬರ್ತಿವೆ. ಅದು ಕಾಲದ ಡಿಮ್ಯಾಂಡ್, ಆಗ್ರಹಗಳು. ಹಾಗಾಗಿ ಕಾಲಕ್ಕೆ ಸ್ಪಂದಿಸ್ತಾ ನಮ್ಮ ದೇಶದ ಪಾರ್ಲಿಮೆಂಟ್ ಅಲ್ಲಿ, ಸಂಸತ್ತಿನಲ್ಲಿ ಆ ಸಂವಿಧಾನಕ್ಕೆ ಕೆಲವೊಂದು ತಿದ್ದುಪಡಿಗಳನ್ನ ತರುವಂತಹದ್ದು, ಹೊಸದನ್ನ ಸೇರಿಸುವಂತಹದ್ದು, ಕೆಲವೊಂದು ಸಕಾಲಿಕವಲ್ಲದನ್ನ ತೆಗೆಯುವಂತಹದ್ದು, ಇವೆಲ್ಲ ತಿದ್ದುಪಡಿಗಳು ನಡೀತಾನೆ ಬರ್ತಾ ಇದೆ. ಆದರೆ ಮೂಲ ಸಂವಿಧಾನ ಮತ್ತು ಅದರ ಆಶಯಗಳು ಹಾಗೇನೆ ಇದೆ. ಆದರೆ ಯಾಕೆ ಇವತ್ತಿಗೂ ದೇಶದಲ್ಲಿ ಅಸಮಾನತೆ ಇದೆ, ಬಡತನ ಇದೆ, ಅನೈತಿಕತೆ ಇದೆ, ಅಕ್ರಮಗಳು ಎಗ್ಗಿಲ್ಲದೆ ನಡೀತಿವೆ. ಒಂದು ದೊಡ್ಡ ಇವತ್ತು ಊಟ ಬಟ್ಟೆಗೆ ಕೊರತೆ ಇಲ್ಲ ದೇಶದಲ್ಲಿ ಬಹುತೇಕ ಕಡೆಗಳಲ್ಲಿ. ಆದ್ರೂ ಸಹ ಜನರಲ್ಲಿ ಒಂದು ನೈತಿಕತೆ, ಮೌಲ್ಯಗಳು ಕಡಿಮೆ ಆಗ್ತಾ ಬಂದಿವೆ. ಯಾಕೆ? ಬದಲಾಗಿರೋದು ಒಂದೇ, ನಮ್ಮ ರಾಜಕಾರಣಿಗಳು, ನಮ್ಮ ರಾಜಕಾರಣ. ಬೇರೆ ಇನ್ಯಾವುದು ಬದಲಾಗಿಲ್ಲ. ಸಂವಿಧಾನ ಬದಲಾಗಿಲ್ಲ, ದೇಶದ ಭೌಗೋಳಿಕ ಪರಿಸ್ಥಿತಿ ಬದಲಾಗಿಲ್ಲ, ಹೊಸದಾಗಿ ನದಿಗಳಲ್ಲಿ ಯಾವ ಹುಟ್ಟಿಲ್ಲ, ಇನ್ಯಾವುದೋ ಸಮುದ್ರ ಉಕ್ಕೇರಿಲ್ಲ, ಹೊಸದಾದ ಬೆಟ್ಟಗುಡ್ಡಗಳು ಇಲ್ಲಿ ಬಂದಿಲ್ಲ. ಇರುವಂತಹ ಬೆಟ್ಟಗುಡ್ಡಗಳಲ್ಲಿ ಒಂದಷ್ಟು ನೈಸರ್ಗಿಕ ಸಂಪತ್ತನ್ನ ನಾವು ದೇಶಕ್ಕಾಗಿ ಬಳಸಿದೀವಿ. ಇಷ್ಟೆಲ್ಲ ಇದ್ರೂ ಇವತ್ತಿಗೂ ಯಾಕೆ ನಾವು ಹಾಗೆ ನೋಡಿದರೆ ಈಗಲೂ ಒಂದು ಹಿಂದುಳಿದ ದೇಶವಾಗಿದ್ದೀವಿ. ಇವತ್ತಿಗೂ ಸಹ ದೇಶದಲ್ಲಿ ಅಸಮಾನತೆಗಳು, ಬಡತನ ಮತ್ತು ಕೃತಕ ಹಸಿವು ಇದೆ. ಇವತ್ತಿಗೂ ದೇಶದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಇವತ್ತಿಗೂ 3 ಹೊತ್ತಿನ ಒಳ್ಳೆಯ ಊಟ ಸಿಗ್ತಾ ಇಲ್ಲ, ಪೌಷ್ಟಿಕವಾದ ಆಹಾರ ಸಿಗ್ತಾ ಇಲ್ಲ. ಆದ್ರೆ ಕ್ಷಾಮ ಇಲ್ಲ, ಡಾಮರ ಇಲ್ಲ. ಆದರೆ ಈ ಕೃತಕ ಏನಂತಾರೆ, ಮ್ಯಾಲ್ ನ್ಯೂಟ್ರಿಷನ್, ಕೃತಕವಾದಂತಹ ಒಂದು ಹಸಿವು ಮತ್ತು ಪೌಷ್ಟಿಕವಾದ ಆಹಾರ ಇವತ್ತಿಗೂ ದೇಶದ ಕೋಟ್ಯಾಂತರ ಜನ ಬಡ ಮಕ್ಕಳಿಗೆ ಸಿಗ್ತಾ ಇಲ್ಲ. ಕೋಟ್ಯಾಂತರ ಬಡ ಮಕ್ಕಳಿಗೆ ಇವತ್ತು ಒಳ್ಳೆಯ ಶಿಕ್ಷಣ ಇಲ್ಲ. ದೇಶದ ಕೋಟ್ಯಾಂತರ ಜನರಿಗೆ ದೇ ಡೋಂಟ್ ಹ್ಯಾವ್ ಆಕ್ಸೆಸ್ ಟು ಗುಡ್ ಹೆಲ್ತ್ ಕೇರ್. ಯಾಕೆ? ಆಗಲೇ ಹೇಳಿದಾಗೆ ಯಾಕೆ ಅಂತ ನಾವು ನೋಡಿದಾಗ ಇಲ್ಲಿ ಬಹಳ ಮುಖ್ಯವಾಗಿ ಎದ್ದು ಕಾಣಿಸುವಂತಹದ್ದು ಬದಲಾದಂತಹ ರಾಜಕಾರಣಿಗಳಷ್ಟೇ ಬದಲಾಗಿರೋದು. ರಾಜಕಾರಣಿಗಳು ದುಷ್ಟರು, ನೀಚರು, ಅಧಮರು ಆಗಿದ್ದಾರೆ. ಮತ್ತು ಅಕ್ರಮಗಳಿಂದ, ಅನ್ಯಾಯದಿಂದ ದುಡ್ಡು ಮಾಡಿದಂತವರು ಇವತ್ತು ರಾಜಕೀಯಕ್ಕೆ ದೊಡ್ಡ ಮಟ್ಟದಲ್ಲಿ ಲಗ್ಗೆ ಹಾಕಿದ್ದಾರೆ. ಮತ್ತು ಅದೇ ಅನ್ಯಾಯ ಅಕ್ರಮಗಳನ್ನು ಅವರು ಇಲ್ಲೂ ಸಹ ಮುಂದುವರಿಸ್ತಾ ಇದ್ದಾರೆ. ಹಿಂದೆ ನೆಹರೂರವರ ತರದ ಆಗರ್ಭ ಶ್ರೀಮಂತರು, ಕಾರ್ನಾಡ್ ಸದಾಶಿವರಾಯರಂತಹ ಆಗರ್ಭ ಶ್ರೀಮಂತರು ರಾಜಕೀಯಕ್ಕೆ ಬರ್ತಾ ಇದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ, ಕಾಮರಾಜರಂತಹ ಕಡು ಬಡವರು ಈ ಆಗರ್ಭ ಶ್ರೀಮಂತರ ಸಮಾನಕ್ಕೆ ನಿಂತು ತಮ್ಮ ಬೌದ್ಧಿಕತೆಯ ಆಧಾರದ ಮೇಲೆ, ತಮ್ಮ ನಡವಳಿಕೆ, ನೈತಿಕತೆ, ಆ ದೇಶ ಪ್ರೇಮದ ಆಧಾರದ ಮೇಲೆ ಅವರ ಸಮಾನವಾಗಿ ನಿಲ್ಲಬಲ್ಲವರಾಗಿದ್ರು. ಆಗರ್ಭ ಶ್ರೀಮಂತರಿಗೂ ಕಡು ಬಡವರಿಗೂ ಆವತ್ತು ಅಂತಹ ರಾಜಕೀಯದಲ್ಲಿ ಮುನ್ನೆಲೆಗೆ ಬರೋದಿಕ್ಕೆ ಕಷ್ಟಗಳು ಯಾವುದು, ಬೇರೆ ಯಾವುದೇ ತರಹದ ಅನುಕೂಲಗಳಿರಲಿಲ್ಲ ಅಥವಾ ವಿಶೇಷವಾದ ಅನಾನುಕೂಲಗಳು ಇರಲಿಲ್ಲ. ಈ ಹೊತ್ತಿಗೆ ದುಡ್ಡು, ಅದು ಕಡು ಭ್ರಷ್ಟ ಮಾರ್ಗದಲ್ಲಿ, ಅಕ್ರಮದಲ್ಲಿ ದುಡ್ಡು ಮಾಡಿರುವಂತವ್ರಿಗೆ ಮಾತ್ರ ಇವತ್ತು ರಾಜಕೀಯ ಅನ್ನುವಂತಹ ಒಂದು ಸ್ಥಿತಿ ಬಂದಿದೆ. ಇವತ್ತು ನಾವು ದೇಶವಾಸಿಗಳು ಅದನ್ನ ಬೆಂಬಲಿಸುವಂತಹ, ಅದನ್ನ ಒಪ್ಪಿಕೊಳ್ಳುವಂತಹ ಸ್ಥಿತಿಗೆ ಬಂದಿದ್ದೀವಿ. ಅದರಿಂದಲೇ ಇವತ್ತು ಜನರ ಸಮಸ್ಯೆಗಳಿಗೆ ಒಳ್ಳೆಯ ಪರಿಹಾರಗಳಿಲ್ಲ, ಯೋಗ್ಯವಾದ ಪರಿಹಾರಗಳಿಲ್ಲ. ನಮ್ಮ ಕಷ್ಟ ನಷ್ಟ ನೀಗ್ತಾ ಇಲ್ಲ. ಒಂದು ಸಂತೋಷದಿಂದಲೋ ಖುಷಿಯಿಂದನೋ ಬದುಕುವಂತ ಒಂದು ವಾತಾವರಣ ಇವತ್ತು ದೇಶದಲ್ಲಿ ಇಲ್ಲ. ಯಾಕೆಂದ್ರೆ ನಾವು ಮೌಲ್ಯಗಳನ್ನ ಕಳೆದುಕೊಂಡಿದ್ದೀವಿ. ಅದೇ ಸಂವಿಧಾನ, ಅದೇ ದೇಶ, ಅದೇ ಬಹುತೇಕವಾಗಿ ಅದೇ ವಾತಾವರಣ, ಬದಲಾಗಿರುವಂತಹದ್ದು ಜನರ ಮೌಲ್ಯಗಳು ಮತ್ತೆ ಮೌಲ್ಯಗಳನ್ನ ಅಂದ್ರೆ ಜೊತೆಗೆ ನಾಯಕತ್ವ, ವಿಶೇಷವಾಗಿ ರಾಜಕೀಯ ನಾಯಕತ್ವ. ನಾನು ಹೇಳಿದಾಗೆ 1952 ತನಕ, 47ರಿಂದ 52 ತನಕ ಈ ದೇಶದಲ್ಲಿ ಚುನಾಯಿತ ಜನಪ್ರತಿನಿಧಿಗಳಿರಲಿಲ್ಲ. ಆದರೆ ಚುನಾಯಿತ ಜನಪ್ರತಿನಿಧಿಗಳು ಬಂದ ನಂತರ 1-2 ದಶಕಗಳ ಕಾಲ ಶಾಂತವೇರಿ ಗೋಪಾಲಗೌಡ್ರ ಅಂತ ಒಬ್ಬ ಬಡ ಹಳ್ಳಿಗಾಡಿನ ಒಬ್ಬ ಬಡ ಹುಡುಗ ಅವತ್ತು 52ರಲ್ಲಿ 62ರಲ್ಲಿ ಹೀಗೆ ಹಲವಾರು ಚುನಾವಣೆಗಳಲ್ಲಿ ಆ ತರಹದವರು ಆವತ್ತು ಜನಸಾಮಾನ್ಯರ ಬೆಂಬಲದಿಂದ ಬಡವರು, ಅತ್ಯಂತ ಶ್ರೀಮಂತರ ವಿರುದ್ಧ ಕೇವಲ ತತ್ವ, ಸಿದ್ಧಾಂತ, ಒಳ್ಳೆಯತನ, ಪ್ರೌಢಿಮೆ, ದೇಶ ಪ್ರೇಮ ಇವುಗಳ ಆಧಾರದ ಮೇಲೆ ಗೆದ್ದು ಬರ್ತಾ ಇದ್ರು. ಅಂದ್ರೆ ಅವರೇನು ಗೆದ್ದು ಬರ್ತಾ ಇರಲಿಲ್ಲ. ಗೆಲ್ಲೋದಿಕ್ಕಿದೇನು ಕುಸ್ತಿ ಅಲ್ಲ. ಜನ, ನಮ್ಮ ಪೂರ್ವಿಕರು, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ತಂದೆ, ಹೀಗೆ ನಮ್ಮ ಪೂರ್ವಿಕರು ಯಾರಿದ್ರು 50-60ರ ದಶಕದಲ್ಲಿ ನಮ್ಮದೇ ತಾತ ಮುತ್ತಾತಂದರು, ಅಪ್ಪ, ತಾತ, ಅಜ್ಜ, ಅಜ್ಜಿರು ಇವರನ್ನ ಒಳ್ಳೆಯವರನ್ನ ಗೆಲ್ಲಿಸ್ತಾ ಇದ್ರು, ಒಳ್ಳೆಯವರನ್ನ ಬೆಂಬಲಿಸ್ತಾ ಇದ್ರು.
ಇನ್ನೇನು ಅವ್ರೇನು ಶಾಂತವೇರಿ ಗೋಪಾಲಗೌಡರಾಗ್ಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ಲಿ, ಕಾಮರಾಜ್ ಆಗ್ಲಿ, ನಿಜಲಿಂಗಪ್ಪನವರಾಗ್ಲಿ ಕುಸ್ತಿಯಲ್ಲಿ ಇಳಿದು ಗೆಲ್ತಾ ಇರಲಿಲ್ಲ. ಅವರು ಜನರ ಮುಂದೆ ಹೋಗಿ ನಿಂತಾಗ ಈತ ಒಳ್ಳೆಯವನು, ಇವನು ನಾಡಪ್ರೇಮಿ, ದೇಶಪ್ರೇಮಿ, ವಿದ್ಯಾವಂತ, ತಿಳುವಳಿಕಸ್ತ, ಇವನು ನಿಸ್ವಾರ್ಥಿ ಆಗನು ಸಹ ಜನರ ಸೇವೆ ಮಾಡಬಲ್ಲವನು ಅನ್ನುವಂತ ಒಂದು ಭಾವನೆ ನಮ್ಮ ತಾತ ಮುತ್ತಾತಂದರಿಗೆ ಬರ್ತಾ ಇತ್ತು. ಹಾಗಾಗಿ ಅಂತವ್ರು ಗೆಲ್ತಾ ಇದ್ರು. ಬದ್ರಿನಾರಾಯಣ ಅನ್ನುವಂತ ಅಗರ್ಭ ಶ್ರೀಮಂತರ ವಿರುದ್ಧ ನಿಂತಿದ್ದು ಯಾರು? ಶಾಂತವೇರಿ ಗೋಪಾಲಗೌಡರು. ಆದ್ರೆ ಆವತ್ತು 1 ವೋಟು 1 ನೋಟು ಅಂತೇಳಿ ಸಾಗರ, ತೀರ್ಥಹಳ್ಳಿಯ ಜನ ತಾವೇ ಏನು ಡೊನೇಷನ್ ಕೊಟ್ಟು ಶಾಂತವೇರಿ ಗೋಪಾಲಗೌಡರಂತಹ ಕಡು ಬಡವರನ್ನ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸ್ತಾ ಇದ್ರು. ಇನ್ನು ಶಾಂತವೇರಿ ಗೋಪಾಲಗೌಡರು ಎಣ್ಣೆ ಬಳ್ಕೊಂಡು, ತೊಡೆ ತಟ್ಕೊಂಡು, ಭುಜ ತಟ್ಕೊಂಡು ಚುನಾವಣೆಗೆ ನಿಲ್ತಾ ಇರಲಿಲ್ಲ. ಅದು ಏಕ ವ್ಯಕ್ತಿಯ ಒಂದು ಇದಲ್ಲ, ಹೋರಾಟ ಅಲ್ಲ, ಅದು ಜನ ಒಳ್ಳೆಯದನ್ನ ಬೆಂಬಲಿಸ್ತಾ ಇದ್ರು. ಇವತ್ತು ನಾವು ಪುನರಾಮರ್ಶೆ ಮಾಡ್ಕೊಳ್ಬೇಕಾಗಿದೆ, ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಇದೇ ಸಂವಿಧಾನ ಇದ್ರೂ ನಾವು ಯಾಕೆ ಮುಂದುವರಿಯೋದಿಕ್ಕಾಗಿಲ್ಲ? ಅದೇ ಸಂವಿಧಾನ ಇದೆ, ಅದೇ ದೇಶ ಇದೆ, ಆದ್ರೂ ಇವತ್ತು ಇಷ್ಟು ನಮ್ಮ 47ರ 50ರ ಸಂದರ್ಭಕ್ಕೆ ಹೋಲಿಸಿದ್ರೆ ಹಲವಾರು ಸಮಸ್ಯೆಗಳು ಬಗೆಹರಿದಿದೆ. ಆದ್ರೆ ಹೊಸ ಸಮಸ್ಯೆಗಳು ಈಗಲೂ ಇದೆ. ಯಾವತ್ತೋ ಬಗೆಹರಿಬೇಕಾಗಿರುವಂತ ಸಮಸ್ಯೆಗಳು ಕೆಲವೊಂದು ಈಗಲೂ ಇದೆ. ಇದು ದೇಶಕ್ಕೆ ಅವಮಾನ. ಅವತ್ತು 30% ಎಷ್ಟಿದ್ರೂ ಗೊತ್ತಿಲ್ಲ, 20-30% ಇರಬಹುದೇನೋ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ದೇಶದ ಅಕ್ಷರಸ್ಥರ ಸಂಖ್ಯೆ ಇವತ್ತು 70-80 ತನಕ ಹೋಗಿದೆ. ಆದರೂ ಸಹ ಇಷ್ಟು ವಿದ್ಯಾವಂತರಾಗಿರುವಂತಹ ಸಂದರ್ಭದಲ್ಲಿ ನಾವು ಅವಿದ್ಯಾವಂತರಾಗಿದ್ದಂತಹ, ಕಡುಬಡವರಾಗಿದ್ದಂತಹ, ಬಹುತೇಕ ಹಳ್ಳಿಗಾಡಿನ ಜನರೇ ಆಗಿದ್ದಂತಹ, ಒಂದು ವಿಶ್ವ ದೃಷ್ಟಿ ಇಲ್ಲದಿದ್ದಂತಹ ನಮ್ಮ ಪೂರ್ವಿಕರಿಗಿಂತ ಅತ್ಯಂತ ಕಳಪೆ, ಕೆಟ್ಟ, ನಿಕೃಷ್ಟ, ನೀಚ ತೀರ್ಮಾನಗಳನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಯಾಕೆ? ದಯವಿಟ್ಟು ಇದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕು. ನಾನು ಅದೇ ಕಾರಣದಿಂದಾಗಿ ನಿನ್ನೆ ಅಲ್ಲ ಮೊನ್ನೆ ಈ ವಿಚಾರವನ್ನ ಬಂದು ಫೇಸ್ಬುಕ್ ಅಲ್ಲಿ ಮಾತಾಡೋಣ ಅಂದ್ಕೊಳ್ತಾ ಇದ್ದೆ. ಕಾರಣಾಂತರಗಳಿಂದ ಆಗಲಿಲ್ಲ. ಇವತ್ತು ಮದ್ದೂರಿಗೆ ಒಬ್ಬ ಯುವ ಮಿತ್ರರ ಮದುವೆಗೆ ಹೋಗಿದ್ದೆ. ದಾರಿಲಿ ಬರ್ತಾ ಈ ಎಕ್ಸ್ಪ್ರೆಸ್ ಹೈವೇನಲ್ಲಿ ಬರ್ತಾ ಇಲ್ಲೇ ಮಾತಾಡೋಣ ಅಂತ ಅನ್ನಿಸ್ತು. ದಯವಿಟ್ಟು ನೀವು ಈ ವಿಚಾರವಾಗಿ ಯೋಚನೆ ಮಾಡಿ 4 ಜನರ ಜೊತೆ ಮಾತಾಡಿ. ಅಂಬೇಡ್ಕರ್ ಅವರು ದೇಶಕ್ಕೆ ಉತ್ಕೃಷ್ಟವಾದ ಸಂವಿಧಾನವನ್ನ ಕೊಟ್ಟರು. ಆವತ್ತು ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಹೇಳಿದ ಹಾಗೆ ಆವತ್ತು ಅದು ಉತ್ಕೃಷ್ಟ ಸಂವಿಧಾನವಿತ್ತು. ಮತ್ತೆ ಜವಾಹರ್ಲಾಲ್ ನೆಹರು ಆದಿಯಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದಂತಹ ಒಂದು ಮೌಲ್ಯಗಳಿದ್ದಂತಹ ಜನ ಆವತ್ತು ದೇಶವನ್ನ ಮುನ್ನಡೆಸಿದ್ರು. ಅಂದರೆ ನಮ್ಮ ತಾತ ಮುತ್ತಾತಂದ್ರು ಅವರನ್ನ ಚುನಾವಣೆಗಳಲ್ಲಿ ಗೆಲ್ಲಿಸ್ತಾ ಬಂದ್ರು. ಅವರು ಆವತ್ತು ಹಾಕಿದಂತ ಅಡಿಪಾಯದಿಂದಾಗಿ ಇವತ್ತು ದೇಶ ಒಂದು ಮಟ್ಟದ ಆರ್ಥಿಕ ಸೌಲಭ್ಯಗಳನ್ನ ಅಥವಾ ಆರ್ಥಿಕ ಅಭಿವೃದ್ಧಿಯನ್ನ ಕಂಡಿದೆ. ಆದರೆ ನೈತಿಕವಾಗಿ ಇವತ್ತಿರುವಂಥದ್ದು ಸಾಮಾಜಿಕ ರಾಜಕೀಯ ದಿವಾಳಿತನ ಅಲ್ಲ, ಇವತ್ತಿರುವಂಥದ್ದು ಸಾಂಸ್ಕೃತಿಕ ಮೌಲ್ಯಗಳಲ್ಲಿ ಆಗಿರುವಂತಹ ದಿವಾಳಿತನ, ಕಲ್ಚರಲ್ ಡಿಫಿಷಿಯನ್ಸಿ, ಡಿಗ್ರಡೇಷನ್. ಸೊ ಹಾಗಾಗಿ ಇದನ್ನ ಬದಲಾಯಿಸೋದು ಹೇಗೆ ಅಂತ ನೀವು ಯೋಚನೆ ಮಾಡಿ. ಇವತ್ತು ಅದೇ ಸಂವಿಧಾನ, ಅದೇ ದೇಶ ಇದೆ. ಆದರೆ ನಮ್ಮ ತಾತ ಮುತ್ತಾತಂದ್ರು ಒಳ್ಳೆಯದನ್ನ ಬೆಂಬಲಿಸಿದ್ರು, ಒಳ್ಳೆಯವರನ್ನ ಗೆಲ್ಲಿಸಿದ್ರು, ಒಳ್ಳೆಯವರ ಜೊತೆ ನಿಂತರು. ನಾವು ಯಾರ ಜೊತೆ ನಿಲ್ತಾ ಇದ್ದೀವಿ? ನಾವು ಜಾತಿ, ಹಣ, ಹೆಂಡ, ಈ ತರಹದ ಕ್ಷುದ್ರ ಮನುಷ್ಯ ಜಾತಿಗೆ ಅವಮಾನವಾಗುವಂತಹ ವಿಚಾರಗಳನ್ನ ಇವತ್ತು ನಮ್ಮ ದೇಶವಾಸಿಗಳು ಬೆಂಬಲಿಸುವಂತ ಸ್ಥಿತಿಗೆ ಬಂದಿದ್ದಾರೆ. ಇದು ಯಾಕೆ? ಹಾಗಾಗಿ ಅಂಬೇಡ್ಕರ್ ಅವರ ಸಂವಿಧಾನ ಉಳಿಸಿ ಅಂದ್ರೆ ಯಾವ ಸಂವಿಧಾನ ಉಳಿಸೋದಿಕ್ಕಾಗುತ್ತೆ? ಹೇಗೆ ಉಳಿಸೋದಿಕ್ಕಾಗುತ್ತೆ? ಸಂವಿಧಾನ ಉಳಿಬಹುದು, ಆದರೆ ಸಂವಿಧಾನ ನಾಮಕಾವಸ್ಥೆಗಿರಿದೆ ಇವತ್ತು ಹಾಗೆ ನೋಡಿದ್ರೆ. ಯಾಕಂದ್ರೆ ವಿಶೇಷವಾಗಿ ಶಾಸಕಾಂಗ ಅಂತೇನಿದೆ, ಸಂವಿಧಾನಕ್ಕೆ ನಿಷ್ಠರಾಗಿ ಕೆಲಸ ಮಾಡಬೇಕಾಗಿರುವಂತ ಶಾಸಕಾಂಗ ಹಾಳಾಗಿದೆ. ಜನರೇ ಒಂದು ರೀತಿಯಲ್ಲಿ ದುಷ್ಟರನ್ನು ಆಯ್ಕೆ ಮಾಡಿದ್ರೆ, ಆದರೆ ಕಾರ್ಯಾಂಗ ದೇಶದ ಸಂವಿಧಾನಕ್ಕೆ ನಾನು ಬದನಾಗಿರ್ತೀನಿ ಅಂತೇಳಿ ತಗೊಂಡು, ಅಂದರೆ ಪ್ರಮಾಣ ವಚನ ತೆಗೆದುಕೊಂಡು ಸಂಬಳವನ್ನು ತೆಗೆದುಕೊಳ್ತಿರುವಂತಹ ಅಧಿಕಾರಿಗಳು ಇವತ್ತು ಸಂವಿಧಾನವನ್ನ ಯಾವ ರೀತಿ ಎತ್ತಿಡಿತಾ ಇದ್ದಾರೆ. ಖಾಸಗಿ ವ್ಯಕ್ತಿಗಳು ರಾಜಕೀಯವಾಗಿ ಅಧಿಕಾರ ಪಡೆದಿಲ್ವಂತ, ಆದರೆ ರಾಜಕಾರಣವನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನು ಕಂಟ್ರೋಲ್ ಮಾಡ್ತಾ ಇರುವಂತಹ ರಾಜಕೀಯ ವರ್ಗವನ್ನ ನಾನು ಹೇಳ್ತಾ ಇಲ್ಲ. ಕಾರ್ಯಾಂಗ ಏನು ಅಧಿಕಾರಿ ವರ್ಗ ಇದೆ, ಅಧಿಕಾರಿ ವರ್ಗ ಯಾಕೆ ಇಷ್ಟು ಕೆಟ್ಟಿದೆ? ಈ ಅಧಿಕಾರ ವರ್ಗ, ಸಂವಿಧಾನದ ಮೇಲೆ ಅಧಿಕಾರ ವರ್ಗಕ್ಕೆ ಗೌರವವೇ ಇಲ್ಲ. ಇವತ್ತು ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನ, ಜನಸಾಮಾನ್ಯರಿಗೆ ಕೊಟ್ಟಿರುವಂತಹ ಹಕ್ಕುಗಳನ್ನ ನಾವು ಕಾಪಾಡಬೇಕು. ಮತ್ತು ಅದನ್ನ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನ ಏನು ಹಾಳುಗೆಡುವಂತಹ ಸಂದರ್ಭ ಬಂದಾಗ, ಯಾರಾದ್ರೂ ಹಾಳುಗೆಡುತ್ತಿದ್ದಾರೆ ಅಂದ್ರೆ ಅದನ್ನ ನಿಲ್ಲಿಸಿ ನಾವು ಅದನ್ನ ರಕ್ಷಿಸಬೇಕು ಅನ್ನುವಂತ ಒಂದು ಚಿಂತನೆ ಆಗಲಿ, ಒಂದು ಮಾನಸಿಕತೆ ಆಗಲಿ ಇವತ್ತಿನ ಕಾರ್ಯಾಂಗದಲ್ಲಿರುವಂತಹ ಅಂದ್ರೆ ಅಧಿಕಾರಿಗಳಿಗೆ ಇಲ್ಲ. ಹಾಗಾಗಿ ಯಾಕೆ ಇದರ ಪರಿಣಾಮಗಳೇನಾಗುತ್ತೆ ಮುಂದಿನ ದಿನಗಳಲ್ಲಿ ನಾನು ಇನ್ನು ಹಲವಾರು ಸಂದರ್ಭಗಳಲ್ಲಿ ಮಾತಾಡ್ತೇನೆ. ಇದರ ಪರಿಣಾಮಗಳು ಯಾವೆಲ್ಲ ರೀತಿಯಲ್ಲಿ ಇರುತ್ತೆ ಅಂತ
ತುಂಬಾ ಕೆಟ್ಟದಾಗೇ ಇರುತ್ತೆ ಹೊರತು ಒಳ್ಳೇದಾಗಿರೋದಿಲ್ಲ. ಇವತ್ತಿನ ಸಂದರ್ಭದಲ್ಲಿ ನಾವು ಹಾಗಾದ್ರೆ ಏನ್ ಮಾಡಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಿ. ಸಾಧ್ಯ ಆದರೆ ಈ ವಿಡಿಯೋಗೆ ಕಾಮೆಂಟ್ ಮಾಡಿ. ನಿಮಗೆ ಇದು ಕೆಲವೊಂದು ವಿಚಾರಗಳು ಇದನ್ನು 4 ಜನಕ್ಕೆ ಹರಡಬೇಕು ಅಂದ್ರೆ ಲೈಕ್ ಬಟನ್ ಅಂತಿರುತ್ತೆ, ಆ ಲೈಕ್ ಬಟನ್ ಒತ್ತಿ ಶೇರ್ ಮಾಡಿ. 4 ಜನ ವಿಚಾರಗಳ ಬಗ್ಗೆ ಚರ್ಚೆ ಆಗಲಿ. ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಉತ್ಕೃಷ್ಟ, ಆದರೆ ಈ ಹೊತ್ತು ಆ ಸಂವಿಧಾನ ನಿಜಕ್ಕೂ ಜಾರಿ ಆಗ್ತಾ ಇದೆಯಾ ಮತ್ತು ಉಳಿಯುತ್ತಾ ಮುಂದಿನ ದಿನಗಳಲ್ಲಿ? ಸಂವಿಧಾನ ನಾಮಕಾವಸ್ಥೆಗೆ ಉಳಿಯಬಹುದು, ಯಾಕೆಂದ್ರೆ ಸಂವಿಧಾನವನ್ನ ಅತಿಕ್ರಮಿಸಿ ಹಿಟ್ಲರ್ ಜರ್ಮನಿಯ ಚಾನ್ಸಲರ್ ಆದಾಗ ಸಂವಿಧಾನ ಇತ್ತು. ಸಂವಿಧಾನ ಏನು ರಾತ್ರೋರಾತ್ರಿ ಬದಲಾಗಲಿಲ್ಲ. ಆದರೆ ಸಂವಿಧಾನ ಬಾಹಿರವಾದಂತಹ ಒಂದು ಕೃತ್ಯಗಳನ್ನು ಎಸಗುವಂತಹ ಒಂದು ದೊಡ್ಡ ಪಡೆ ಹಿಟ್ಲರ್ ಸೃಷ್ಟಿ ಮಾಡಿದ್ದ. ಅವರು ಸಂವಿಧಾನಕ್ಕೆ, ಕಾನೂನಿಗೆ ಯಾವುದೇ ಗೌರವವನ್ನ ಕೊಡ್ತಾ ಇರಲಿಲ್ಲ. ಆ ಸಂವಿಧಾನ ಅವ್ರಿಗೆ ಅಪ್ಲೈ ಆಗ್ತಾ ಇರಲಿಲ್ಲ. ಇವತ್ತಿಗೆ ನಮ್ಮ ದೇಶದಲ್ಲಿ ಆ ಪಕ್ಷ ಈ ಪಕ್ಷ ಅಂತಿಲ್ಲ, ಆಡಳಿತಾರೂಢ ಪಕ್ಷಗಳು ಎಲ್ಲಾ ಕಡೆಗಳಲ್ಲೂ ಇಡೀ ಏನು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕ ಇರುವಂತಹ ಬಹುತೇಕ ಆಡಳಿತಾರೂಢ ಪಕ್ಷಗಳು ಅದೇ ತರಹದ ಮನಸ್ಥಿತಿಯನ್ನ ಹೊಂದಿವೆ. ಯಾರು ಕಾರಣ ಮತ್ತು ಕರ್ನಾಟಕದ ಮಟ್ಟಿಗೆ ನಾವೇನು ಮಾಡಬಹುದು? ದಯವಿಟ್ಟು ಇಷ್ಟನ್ನ ಯೋಚನೆ ಮಾಡಿ ಅಂತ ಕೇಳ್ಕೊಳ್ತಾ, ಬಂಧುಗಳೇ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ ಇರಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS.